everyone. Welcome to Nevraj Maths Tutorials. Exercise number 13.1. Okay, in ಕೊಟ್ಟಿದ್ದಾರೆ ನೋಡಿ first one. The following graph shows the temperature of a patient in a hospital recorded every hour ಅಂತ ಕೊಟ್ಟಿದ್ದಾರೆ. Okay, ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಎ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ವಾಟ್ ವಾಸ್ ದ ಪೇಷಂಟ್ಸ್ ಟೆಂಪರೇಚರ್ ಅಟ್ 1 PM ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಫ್ ಅವರೇ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ ಫಸ್ಟ್ ಏನ್ ಹೇಳ್ತೀನಿ, ಇಲ್ಲಿ ಇದು ಟೆಂಪರೇಚರ್, ಇದು ಟೈಮಿಂಗ್. ಓಕೆ, ಈಗ ಇಲ್ಲಿ 34 ಇದೆ, ಇಲ್ಲಿ 35, 36, 37 ಇದ್ರ ಮಧ್ಯೆ ಕೂಡ ಇರುತ್ತಲ್ವಾ. ಇಲ್ಲಿ ಪಾಯಿಂಟ್ ಮಾಡಿದ್ರೆ ನಾವು ಮೆಜರಿಂಗ್ ಸ್ಕೇಲ್ ಆಗಿರ್ಬೋದು, ಮೆಜರಿಂಗ್ ಟೇಪ್ ಆಗಿರ್ಬೋದು, ನಾವ್ ಏನಂತ ನೋಡ್ತೀವಿ, ಇಲ್ಲಿದ್ರೆ ಹಾಫ್ ಅಂತ ನೋಡ್ತೀವಲ್ವಾ. 34, 35 ಮಧ್ಯೆ ಇದ್ರೆ ಏನಾಗುತ್ತೆ, ಇದು 34.5 ಆಯ್ತು. ಇಲ್ಲಿದ್ರೆ 35.5 ಆಯ್ತು. ಇಲ್ಲಿದ್ರೆ 36.5. ಅದನ್ನ ನಿಮಗೆ ಗೊತ್ತಿರ್ಬೇಕು. ಗೊತ್ತಿದ್ರೆ ನಮ್ಗೆ ಈಸಿ ಅಂದ್ರೆ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈಗ ನೋಡಿ, ವಾಟ್ ವಾಸ್ ದ ಪೇಷಂಟ್ ಟೆಂಪರೇಚರ್ ಅಟ್ 1 PM ಅಂತ ಇದೆ. ಸೊ 1 ಎಲ್ಲಿದೆ, ಇದು ಟೈಮಿಂಗ್ ಅಲ್ವಾ. ಸೊ 1 PM ಎಲ್ಲಿದೆ, ಇಲ್ಲಿದೆ. ಸೊ 1 PM ಗೆ ನೋಡಿ ಈ ರೀತಿ ನೋಡೋಣ. ನೋಡಿ 1 PM ಗೆ ಇಲ್ಲಿದೆ ಅಲ್ವಾ. ಇಲ್ಲಿ ಇದು ಎಲ್ಲಿಗೆ ಬಂದಿದೆ, ನೋಡಿ ಇಲ್ಲಿಗೆ ಬಂತು. ಇದೇನಿದೆ, 36, 37 ಮಧ್ಯೆ ಇದೆ. ಸೊ ಇದನ್ನ ನಾವೇನಂತ ಹೇಳ್ಬೋದು, 36.5 ಅಂತ ಹೇಳ್ಬೋದು. ಸೊ ಆನ್ಸರ್ ಈಸ್ ಏನಂತ ಹೇಳ್ಬೋದು, 36.5 ಡಿಗ್ರಿ ಸೆಲ್ಸಿಯಸ್ at 1 PM. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ಬಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಬಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವೆನ್ ವಾಸ್ ದ ಪೇಷಂಟ್ಸ್ ಟೆಂಪರೇಚರ್ 38.5 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಟೈಮ್ ಕೊಟ್ಟಿದ್ರು, ಟೆಂಪರೇಚರ್ ಕೇಳಿದ್ರು. ಈಗ ಟೆಂಪರೇಚರ್ ಕೊಟ್ಟಿದ್ದಾರೆ, ಟೈಮ್ ಕೇಳಿದ್ದಾರೆ. ನೋಡಿ ಈಗ 38.5 ಅಂತಂದ್ರೆ ನಾವು 38, 39 ಮಧ್ಯೆ ಇರೋದನ್ನ 38.5 ಅಂತ ಹೇಳ್ತೀವಲ್ವಾ. ಸೊ ಈ ಟೆಂಪರೇಚರ್ ಮೆಜರ್ ಮಾಡೋದು ಯಾವ ಟೈಮ್ ಅಲ್ಲಿ ಬಂದಿದೆ ನೋಡೋಣ. ಈ ರೀತಿ ನೋಡ್ಬೇಕು. ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ನಮ್ಗೆ ಯಾವ ಟೈಮಿಂಗ್ ಬರುತ್ತೆ, 12 noon ಇದೆ. ಸೊ ಆನ್ಸರ್ ಏನ್ ಬರಿಬಹುದು, at 12 noon. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ಸಿ ಪಾರ್ಟ್ ನೋಡಿ. ಸಿ ಪಾರ್ಟ್ ಏನ್ ಕೊಟ್ಟಿದ್ದಾರೆ, ದ ಪೇಷಂಟ್ಸ್ ಟೆಂಪರೇಚರ್ ವಾಸ್ ದ ಸೇಮ್ 2 times ಡ್ಯೂರಿಂಗ್ ದ ಪೀರಿಯಡ್ ಗಿವನ್. ವಾಟ್ ಆರ್ ದೀಸ್ 2 times ಅಂತ ಕೊಟ್ಟಿದ್ದಾರೆ. ನೋಡಿ ಪೇಷಂಟ್ ಟೆಂಪರೇಚರ್ ಸೇಮ್ ಇದೆ 2 times. ಓಕೆ, ಪೀರಿಯಡ್ ಗಿವನ್. ವಾಟ್ ಆರ್ ದೀಸ್ 2 times ಅಂದ್ರೆ ನೋಡಿ, ಇಲ್ಲಿ 1 o'clock ಗೆ ಎಷ್ಟಿತ್ತು, 36.5 ಇದೆ. ಸೇಮ್ ಹಂಗೆ ಹೋಗಿದೆ ನೋಡಿ. ಇಲ್ಲಿ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿಲ್ಲ. ಅದು ಯಾವ ಟೈಮಿಂಗು, 2 o'clock. ಸೊ ನಾವ್ ಆನ್ಸರ್ ಏನ್ ಹೇಳ್ಬೋದು ನೋಡಿ, ಏನ್ ಟೈಮಿಂಗ್ಸ್ ಅಲ್ಲಿ ನಮ್ಗೆ ಸೇಮ್ ಇದೆ ಟೆಂಪರೇಚರ್, 1 PM and 2 PM. ಓಕೆ, ದಿಸ್ ಇಸ್ ದ ಆನ್ಸರ್. ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿಲ್ಲ, ಸೇಮ್ ಇದೆ. ಅವರು ಅದೇ ಕೇಳಿರೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಡಿ ಪಾರ್ಟ್ ನೋಡಿ. ಡಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವಾಟ್ ವಾಸ್ ದ ಟೆಂಪರೇಚರ್ ಅಟ್ 1:30 PM. ಹೌ ಡಿಡ್ ಯು ಅರೈವ್ ಅಟ್ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಟೆಂಪರೇಚರ್ ಅಟ್ 1:30 PM ಅಂದ್ರೆ ಇಲ್ಲಿ 1 o'clock ಇದೆ, ಇಲ್ಲಿ 2 o'clock ಇದೆ ಅಲ್ವಾ. ಇದು ಟೈಮಿಂಗ್. ಈಗ ನಾವು ಟೆಂಪರೇಚರ್ ಯಾವ ರೀತಿ ಹೇಳಿದ್ವು, ಈಗ 36, 37 ಮಧ್ಯೆ ಇದ್ರೆ ನಾವೇನಂತ ಕೌಂಟ್ ಮಾಡ್ತೀವಿ, 36.5 ಅಂತ ಕೌಂಟ್ ಮಾಡ್ತೀವಲ್ವಾ. ಸೊ ಅದೇ ರೀತಿ ಟೈಮಿಂಗ್ನು ಅಷ್ಟೇ. 1 hour ಅಲ್ಲಿ ಎಷ್ಟು ಮಿನಿಟ್ಸ್ ಇರ್ತವೆ, 60 ಮಿನಿಟ್ಸ್ ಇರ್ತವೆ. ಸೊ 1:30 ಅಂತಂದ್ರೆ ಇಲ್ಲಿ ಮಧ್ಯ ತಗೋಬೇಕು. ಓಕೆ, ಈಗ ಮಧ್ಯ ಅಂದ್ರೆ ನಿಮ್ಗೆ ಇಲ್ಲಿ 1:30 ಆಗಿದೆ ಅಂತ ಕೌಂಟ್ ಮಾಡ್ಕೋಬೇಕು. ಯಾಕಂದ್ರೆ ಹಾಫ್ ಇರುತ್ತಲ್ವಾ. ಇಲ್ಲಿ ಹೆಂಗ್ ಹಾಫ್ ತಗೊಂಡು ಇಲ್ಲಿನೂ ಹಾಫ್ ಅಂದ್ರೆ 30 ಮಿನಿಟ್ಸ್ ಅವರ್ಸ್ ಅಲ್ವಾ. ಇಲ್ಲಿ 1 hour ಅಲ್ಲಿ 60 ಮಿನಿಟ್ಸ್ ಇರುತ್ತೆ, ಹಾಫ್ ಅಂದ್ರೆ 30 ಮಿನಿಟ್ಸ್ ಆಯ್ತು. ಸೊ 1:30 ಎಷ್ಟಿದೆ ಅಂತ ಕೇಳಿದ್ದಾರೆ ಟೆಂಪರೇಚರ್. 1:30 ಎಷ್ಟಿದೆ ನೋಡಿ, 1 o'clock ಲಿಂದ 2 o'clock ವರೆಗೆ ಎಷ್ಟಿದೆ, ಸೇಮ್ ಇದೆ ನೋಡಿ, 36.5 ಅಂತ ನಾವ್ ಆಗ್ಲೇ ಕೊಟ್ಟಿದೀವಲ್ವಾ. ಸೊ
ಆನ್ಸರ್ ಏನಂತ ಬರಿಬಹುದು? 36.5 ಡಿಗ್ರಿ ಸೆಲ್ಸಿಯಸ್. ಇದನ್ನ ಹೆಂಗ್ ಹೇಳ್ತೀರಿ ಅಂತಂದ್ರೆ ನೋಡಿ, 1 o'clock ಕೂಡ ಅಷ್ಟೇ ಇತ್ತು, 2 o'clock ಕೂಡ ಅಷ್ಟೇ ಇತ್ತು. ಸೊ ಸೇಮ್ ಇದೆ. ಸೇಮ್ ಇರೋದ್ರಿಂದ 1:30 ಕೂಡ ಸೇಮ್ ಇದೆ ಅಂತ ಹೇಳ್ಬೋದು ನಾವು. ಸೊ 36.5 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ. ನೋಡಿ, ಈ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಡ್ಯೂರಿಂಗ್ ವಿಚ್ ಪೀರಿಯಡ್ಸ್ ಡಿಡ್ ದ ಪೇಷಂಟ್ಸ್ ಟೆಂಪರೇಚರ್ ಶೋಡ್ ಅನ್ ಅಪ್ವರ್ಡ್ ಟ್ರೆಂಡ್ ಅಂತ ಕೇಳಿದ್ದಾರೆ. ನೋಡಿ, ಅಪ್ವರ್ಡ್ ಟ್ರೆಂಡ್ ಅಂದ್ರೆ ಏನು? ಇನ್ಕ್ರೀಸ್ ಆಗೋದು. ಇನ್ಕ್ರೀಸ್ ಆಗಿರೋದು ಎಲ್ಲಿ, ಯಾವ ಪೀರಿಯಡ್ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ? ನೋಡಿ, ಎಲ್ಲಿ ಇನ್ಕ್ರೀಸ್ ಆಗಿದೆ? ಇಲ್ಲಿನೂ ಇನ್ಕ್ರೀಸ್ ಆಗಿದೆ. ಅಂದ್ರೆ ಅಪ್ವರ್ಡ್ ಟ್ರೆಂಡ್ ತುಂಬಾ ಜಾಸ್ತಿ ಹೈ ಆಗಿರೋದು ಅಲ್ವಾ? ಸೊ ಹೈ ಆಗಿರೋದು ಯಾವ ಟೈಮಿಂಗ್ ಇಂದ ಆಗಿದೆ? ನೋಡಿ, ಇಲ್ಲಿ 9 ಇಂದ 10 ವರೆಗೂ ಇನ್ಕ್ರೀಸ್ ಆಗಿದೆ, 10 ಇಂದ 11 ವರೆಗೆ ತುಂಬಾ ಇನ್ಕ್ರೀಸ್ ಆಗಿದೆ ಅಲ್ವಾ? ಸೊ ನಾವೇನ್ ಹೇಳ್ಬೋದು? ಆನ್ಸರ್ 9 AM to 11 AM. ಓಕೆ, ಅರ್ಥ ಆಯ್ತಾ? 9 to 11 ಫುಲ್ ಅಪ್ವರ್ಡ್ ಟ್ರೆಂಡ್ ಇತ್ತು. ಅವ್ರೇನ್ ಕೇಳಿದ್ರೆ ಅಪ್ವರ್ಡ್ ಟ್ರೆಂಡ್ ಇತ್ತು. 9 to 11 ತುಂಬಾ ಇನ್ಕ್ರೀಸ್ ಆಯ್ತು, ಆಮೇಲೆ ಡಿಕ್ರೀಸ್ ಹಾಕೊಂತ ಬಂತು. ಸೊ 9 AM to 11 AM ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಕ್ವೆಶ್ಚನ್.